ಇವತ್ತಿನ ವಿಡಿಯೋದಲ್ಲಿ 4 ರೀತಿಯಾದಂತಹ ಮಸಾಲಾ ಕೂಲ್ ಡ್ರಿಂಕ್ಸ್ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ರೆಸಿಪಿ ಮಾತ್ರ ಒಂದೇ, ಬಟ್ ಇದನ್ನ 4 ಬೇರೆ ಬೇರೆ ಟೇಸ್ಟ್ಗಳಲ್ಲಿ ಯಾವ ರೀತಿಯಾಗಿ ಚೇಂಜ್ ಮಾಡ್ಕೊಳ್ಳೋದು, ಮಿಕ್ಸ್ ಅಂಡ್ ಮ್ಯಾಚ್ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮಾಡೋಕ್ಕಂತೂ ಸಖತ್ ಸಿಂಪಲ್, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇವತ್ತಿನ ಸಿಂಪಲ್ ರೆಸಿಪಿನ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ನಿಂಬೆಹಣ್ಣ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. 1 ಗ್ಲಾಸ್ಗೆ 1 ಪೂರ್ತಿ ನಿಂಬೆಹಣ್ಣು ಹಾಕೋತೀನಿ. ಸಣ್ಣ ಸಣ್ಣ ಪೀಸಸ್ ಏನು ಕಟ್ ಮಾಡ್ಕೊತಿದ್ದೀನಿ, ಇದನ್ನು ನಾನು ಗಾರ್ನಿಷಿಂಗ್ ಪರ್ಪಸ್ಗೆ ಅಂದರೆ ಡೆಕೋರೇಟಿವ್ ಪರ್ಪಸ್ಗೆ ಯೂಸ್ ಮಾಡ್ಕೊತೀನಿ. ಇನ್ನು ಉಳಿದಿದ್ದು ಪೂರಾ ನಿಂಬೆಹಣ್ಣನ್ನ ಹಾಕ್ಕೊತೀನಿ 1 ಗ್ಲಾಸ್ಗೆ. ಇವಾಗ ಒಂದೇ ರೆಸಿಪಿನ 4 ಡಿಫ್ರೆಂಟ್ ಟೇಸ್ಟಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 4 ಡಿಫ್ರೆಂಟ್ ಗ್ಲಾಸಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅಂದರೆ 1/4 ಟೀ ಸ್ಪೂನಷ್ಟು ಎಲ್ಲದಕ್ಕೂ ಕೂಡ ಉಪ್ಪು ಹಾಕ್ತೀನಿ. ಮತ್ತು ನೆಕ್ಸ್ಟ್ ಇದಕ್ಕೆ ಸಕ್ಕರೆನ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಸಕ್ಕರೆನ ಪುಡಿ ಮಾಡಿನೇ ಹಾಕಬೇಕಂತ ಏನಿಲ್ಲ, ಬಟ್ ಪುಡಿ ಮಾಡಿ ಹಾಕಿದರೆ ತುಂಬ ಬೇಗ ಕರಗುತ್ತೆ ಅನ್ನೋದಕ್ಕೋಸ್ಕರ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮೊದಲು 2 ಗ್ಲಾಸಿಗೆ 2 ಸ್ಪೂನ್ ಹಾಕ್ಕೊತೀನಿ, ಯಾಕಂದರೆ ಅದಕ್ಕೆ ನಾನು ಕೂಲ್ ಡ್ರಿಂಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಕೂಲ್ ಡ್ರಿಂಕ್ಸಲ್ಲಿ ಆಲ್ರೆಡಿ ಸ್ವೀಟ್ ಇರುತ್ತೆ. 3ನೇ ಗ್ಲಾಸಿಗೆ 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಅದಕ್ಕೆ ನಾನು ಸೋಡಾ ಯೂಸ್ ಮಾಡ್ತಾ ಇದ್ದೀನಿ. ಸೋಡಾದಲ್ಲಿ ಸ್ವೀಟ್ನೆಸ್ ಇರೋದಿಲ್ಲ, ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಅಂದರೆ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. 4ನೇ ಗ್ಲಾಸಲ್ಲಿ ನಾನು ನೀರು ಹಾಕ್ಕೊತೀನಿ, ಅದಕ್ಕಾಗಿ ನೀರಲ್ಲಿ ಯಾವುದೇ ರೀತಿಯಾದಂಥ ಸ್ವೀಟ್ ಇರೋದಿಲ್ಲ. ಅದಕ್ಕಾಗಿ ಇದಕ್ಕೂ ಕೂಡ 3 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಸ್ವೀಟ್ನೆಸ್ಸಲ್ಲೂ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನೆಕ್ಸ್ಟ್ ಬಂದು 1/4 ಟೀ ಸ್ಪೂನಷ್ಟು 4 ಗ್ಲಾಸ್ಗೂ ಕೂಡ ಚಾಟ್ ಮಸಾಲ ಹಾಕೋತಾ ಇದ್ದೀನಿ. ಮಸಾಲ ಕೂಲ್ ಡ್ರಿಂಕ್ಸ್ ಅಂದಮೇಲೆ ಚಾಟ್ ಮಸಾಲ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್, ಯಾಕಂದರೆ ಇದರಲ್ಲಿ ಎಲ್ಲ ರೀತಿಯಾದಂಥ ಮಸಾಲ ಕೂಡ ಇರುತ್ತೆ. ಮತ್ತು ಆಮ್ಚೂರ್ ಪೌಡರ್ ಇರೋದ್ರಿಂದ ಸ್ವಲ್ಪ ಹುಳಿ ಫ್ಲೇವರ್ ಕೂಡ ಇದರಲ್ಲಿ ಇರುತ್ತೆ. ಅದಕ್ಕಾಗಿ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಚಾಟ್ ಮಸಾಲ ಹಾಕಿದರೆ. ರಿಫ್ರೆಶಿಂಗ್ ಡ್ರಿಂಕ್ ಅಂದಮೇಲೆ ಪುದೀನ ಇರಲೇಬೇಕಲ್ವ, ಅದಕ್ಕಾಗಿ 4 ಗ್ಲಾಸ್ಗೂ ಕೂಡ ಒಂದೊಂದೆಲ್ಲ ಪುದೀನ ಹಾಕೋತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಹಾಕಿಲ್ಲ ಅಂದರೂ ಪರವಾಗಿಲ್ಲ. ನೆಕ್ಸ್ಟು ಸಣ್ಣ ಸಣ್ಣ ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಗಾರ್ನಿಷ್ಗೋಸ್ಕರ, ಆ ನಿಂಬೆಹಣ್ಣನ್ನು ಹಾಕೋತಾ ಇದ್ದೀನಿ. ಮತ್ತು ಎಲ್ಲ ಗ್ಲಾಸ್ಗೂ ಕೂಡ ಒಂದೊಂದು ನಿಂಬೆಹಣ್ಣನ್ನ 1 ಗ್ಲಾಸ್ಗೆ ಹಿಂಡ್ಕೊಂಡಿದ್ದೀನಿ. ಅಂದರೆ 1/4 ಲೀಟ್ರಿಗೆ 1 ನಿಂಬೆಹಣ್ಣು, ಆ ರೇಷಿಯೋದಲ್ಲಿ ನೀವು ಹಾಕ್ಕೋಬೋದು. 1 ಗ್ಲಾಸ್ಗೆ ನಾನಿಲ್ಲಿ ಥಮ್ಸಪ್ ಹಾಕೋತಾ ಇದ್ದೀನಿ. ಇದ್ರ ಬದಲಿಗೆ ಕೋಕೋ-ಕೋಲಾ ಹಾಕೋಬೋದು, ಪೆಪ್ಸಿ ಹಾಕೋಬೋದು. ಆವಾಗ ಅದು ಮಸಾಲ ಪೆಪ್ಸಿ ಆಗುತ್ತೆ ಅಥವಾ ಮಸಾಲ ಕೋಲಾ ಆಗುತ್ತೆ. ಈ ರೀತಿಯಾದಂಥ ಡಿಫ್ರೆಂಟ್ ಕೂಲ್ ಡ್ರಿಂಕ್ಸ್ನ, ಮಸಾಲ ಕೂಲ್ ಡ್ರಿಂಕ್ಸ್ನ ನಾವು ಹೊರಗಡೆ ವೆಂಡಿಂಗ್ ಮಿಷಿನಲ್ಲೆಲ್ಲ ಡೆಫಿನೆಟ್ಲಿ ಕುಡ್ದೇ ಇರ್ತೀವಿ. ನೆಕ್ಸ್ಟ್ ಬಂದು ನಾನಿಲ್ಲಿ ಸ್ಪ್ರೈಟ್ ಹಾಕೋತಾ ಇದ್ದೀನಿ. ಸ್ಪ್ರೈಟ್ ಬದಲಿಗೆ 7 ಅಪ್ ಹಾಕೋಬೋದು, ಲಿಮ್ಕಾ ಹಾಕೋಬೋದು, ಮೌಂಟೇನ್ ಡ್ಯೂ ಹಾಕೋಬೋದು. ನಿಮ್ಮ ಇಷ್ಟಕ್ಕೆ ತಕ್ಕಂತೆ ನಿಮಗೆ ಯಾವುದು ಫೇವ್ರೆಟ್ ಕೂಲ್ ಡ್ರಿಂಕ್ಸ್ ಇರುತ್ತೆ ಅದನ್ನ ನೀವು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಗ್ಲಾಸ್ಗೆ ಸೋಡಾ ಹಾಕೋತಾ ಇದ್ದೀನಿ. ಎಷ್ಟು ಸಿಂಪಲ್ ರೆಸಿಪಿ ಎಲ್ಲ, ನಾವು ಹಾಕೋ ಇಂಗ್ರೀಡಿಯೆಂಟ್ಸ್ ಮಾತ್ರ ಒಂದೇ, ಬಟ್ ನಮ್ಮ ಟೇಸ್ಟ್ಗೆ ತಕ್ಕಂತೆ ನಾವು ಇದರಲ್ಲಿ ಚೇಂಜಸ್ನ ಮಾಡ್ಕೋಬೋದು. ಎಲ್ಲರ ಟೇಸ್ಟ್ ಕೂಡ ಒಂದೇ ರೀತಿ ಇರೋದಿಲ್ಲ, ಅದಕ್ಕಾಗಿ ಈ ರೀತಿಯಾಗಿ ಸೇಮ್ ರೆಸಿಪಿನಲ್ಲಿ ಡಿಫ್ರೆಂಟ್ ಟೇಸ್ಟ್ ಇರೋವಂಥದ್ದು ಏನಾದ್ರು ಟ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಪ್ರತಿ ಸಲ ಕೋಲಾ ಕುಡಿದು, ಪ್ರತಿ ಸಲ ಸ್ಪ್ರೈಟ್ ಕುಡಿದು ಬೋರ್ ಆದಾಗ ಈ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಕೊನೆ ಗ್ಲಾಸ್ಗೆ ನಾನು ಚಿಲ್ಡ್ ವಾಟರ್ ಅಂದರೆ ನೀರನ್ನ ಹಾಕ್ಕೊಂಡಿದ್ದೀನಿ. ಒಂದು ವೇಳೆ ನೀವು ಕೂಲ್ ಡ್ರಿಂಕ್ಸ್ ಪ್ರಿಫರ್ ಮಾಡಲ್ಲ ಅನ್ನೋದಿದ್ರೆ ನೀರು ಕೂಡ ಹಾಕ್ಕೋಬೋದು. ಒಂದು ವೇಳೆ ನಿಮಗೆ ತುಂಬಾ ಕೋಲ್ಡ್ ಬೇಕು ಅಥವಾ ಚಿಲ್ಡ್ ಬೇಕು ಅನ್ನೋರು ಎಕ್ಸ್ಟ್ರಾ ಐಸ್ ಕ್ಯೂಬ್ಸ್ ಕೂಡ ಹಾಕೋಬೋದು. ನಾವು ಹಾಕಿರೋ ಮಸಾಲ ಎಲ್ಲ ಚೆಂದ ಮಿಕ್ಸ್ ಆಗಲಿ ಅಂತ ಹೇಳಿ 1 ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಸಕ್ಕರೆನ ಪುಡಿ ಮಾಡಿ ಹಾಕಿರೋದ್ರಿಂದ ತುಂಬ ಬೇಗನೆ ಇದು ಮಿಕ್ಸ್ ಆಗಿಬಿಡುತ್ತೆ. ಹೀಗೆ ಎಲ್ಲ ಮಸಾಲ ಕೂಲ್ ಡ್ರಿಂಕ್ಸ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಫ್ಲೇವರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನಿಮಗೆ ಯಾವುದಾದ್ರೂ ರೆಸಿಪಿ ರಿಕ್ವೆಸ್ಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನೋಡಿದ್ರಲ್ವಾ, ಒಂದೇ ರೆಸಿಪಿನ 4 ಟೇಸ್ಟ್ನಲ್ಲಿ ಯಾವ ರೀತಿಯಾಗಿ ಚೇಂಜ್ ಮಾಡ್ಕೊಳ್ಳೋದು ಅಂತ. ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.